ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರುತ್ತೆ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡತ್ನು. ಈ ಒಂದು ಅಪ್ಡೇಟ್ ಬಂದುಬಿಟ್ಟು ಇನ್ಸ್ಟಾಗ್ರಾಮ್ನಾಗ ಹೊಸ ಫ್ಯೂಚರ್ಗಳ ಬಗ್ಗೆ ಆಗೈತಿ. ನೀವು ತಮ್ಮನೇಲಿ ನೋಡಿದ್ದೀರಿ, ಇನ್ಸ್ಟಾಗ್ರಾಮ್ನಾಗ ಬಂದಿರೋವಂಥ ಕೆಲವೊಂದಿಷ್ಟು ಅಪ್ಡೇಟ್ಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋನ ಮಾಡಕ್ಕೆ ಬಂದನಂತೇಳಿ. ಸೊ ಹಂಗಿದ್ರೆ ತಡ ಮಾಡೋದು ಬೇಡ, ಯಾವ ಅಪ್ಡೇಟ್ಗಳು ಬಂದಾವ ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ನಾ ಪೇಷನ್ಸ್ಲಿ ಹೇಳ್ಕೊತ ಹೋಗ್ನು. ನೀವು ಆರಾಮಾಗಿ ಇವನ್ನ ತಿಳ್ಕೊರಿ. ಮತ್ತು ಆ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋ ಏನಾರು ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಒಂದು ಇಂಥದ್ದು ಬೆಸ್ಟ್ ಟಾಪಿಕ್ಗಳನ್ನ ತೊಗೊಂಬರ್ತಿರ್ತನು ಅವಾಗ ಆದಷ್ಟು ಜಲ್ದಿ ಸಪೋರ್ಟ್ ಮಾಡಿರಿ. ಮೊದಲಿಗೆ ಬಂದುಬಿಟ್ಟು ಈ ಒಂದು ಅಪ್ಡೇಟ್ ಒಳಗೆ ಮೊದಲನೇ ಒಂದು ಅಪ್ಡೇಟ್ ಯಾವುದಪ್ಪ ಅಂದ್ರೆ, ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ನ ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡ್ತೀನಿ. ಅಲ್ಲಿ ನೀವು ನೋಡ್ಬೋದು, ನಾನು ಈಗ ನೀವು ಚಾಟಿಂಗ್ ಮೆಸೇಜ್ಗಳು ಒಂದು ಆಪ್ಷನ್ನ ಓಪನ್ ಮಾಡೀನಿ. ಈಗ ನಿಮ್ಮ ಒಂದು ಫ್ರೆಂಡ್ಸ್ ಫಾಲೋವರ್ಸು, ನಿಮ್ಮ ಒಂದು ಚಾಟಿಂಗ್ ಮಾಡುವಂಥ ಫ್ರೆಂಡ್ಸ್ ಒಂದು ಪೇಜನ್ನ ಓಪನ್ ಮಾಡಿ ನಾ ಇಲ್ಲಿ ನಿಮ್ಗೆ ತೋರ್ಸಕ್ಕೆ ನೋಡ್ಬೋದು. ಇಲ್ಲಿ ಮ್ಯಾಲೆ ನೋಟ್ ಹಾಕಿರ್ತಾರೆ, ನೋಡಿರ್ಬೋದು. ನಿಮ್ಮ ಒಂದು ಫ್ರೆಂಡ್ಸು ಅಥವಾ ನೀವು ನೋಟ್ ಹಾಕಿರ್ತೀರಿ. ಆ ಒಂದು ನೋಟ್ ಹಾಕಿರ್ತಾರಲ್ಲ, ಅವರ ಒಂದು ನೋಟನ್ನ ನೀವು ನೋಡಿರ್ತೀರಿ. ನೋಡಿ ನೀವು ಅವಾಗ ಏನು ಮಾಡ್ತೀರಪ್ಪ ಅಂದ್ರೆ, ಕೆಲವೊಂದಿಷ್ಟು ಇಮೋಜಿಗಳನ್ನ ಅಥವಾ ಏನೋ ಕಮೆಂಟ್ನ ಹಾಕ್ತಿರ್ತೀರಿ. ಅಲ್ಲಿ ಸೈಡ್ನಾಗ ನೀವು ನೋಡ್ಬೋದು, ಲೈಕ್ ಕೊಡುವಂಥ ಆಪ್ಷನ್ನ ಕೊಟ್ಟಾನ. ನಾನು ಬೇಕಾದ್ರೆ ಒಂದು ಇಮೇಜ್ನ ನಿಮಗೆ ನೋಡ್ಕೋರಿ. ಈ ಒಂದು ಇಮೇಜ್ ಒಳಗೆ ನೀವು ನೋಡ್ಕೋರಿ, ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಇಲ್ಲಿ ಸೈಡ್ ಒಂದು ಹಾರ್ಟ್ ಶೇಪ್ನಾಗ ಒಂದು ಲೈಕ್ ಕೊಡುವಂಥ ಆಪ್ಷನ್ನ ಕೊಟ್ಟಾನು. ಇದು ಬಂದಿರೋಂಥ ಮೊದಲೇ ಒಂದು ಅಪ್ಡೇಟ್. ಮೊದಲು ಈ ಒಂದು ಆಪ್ಷನ್ ಇದ್ದಿದ್ದಿಲ್ಲ. ಈಗ ನೀವು ಅವಕ್ಕೆ ಲೈಕ್ ಕೊಟ್ಟು ನೀವು ಆರಾಮಾಗಿ ನೋಟ್ಗಳನ್ನ ನೀವು ನೋಡ್ಬೋದು, ಇಷ್ಟ ಆಗಿತ್ತಂದ್ರೆ. ಇನ್ನು ಎರಡನೇ ಒಂದು ಅಪ್ಡೇಟ್ ಯಾವುದಪ್ಪ ಅಂದ್ರೆ, ಇಲ್ಲಿ ನಿಮ್ಗೆ ಯಾರ್ಯಾರೆಲ್ಲ ನೀವು ಚಾಟ್ ಮಾಡ್ತಿರ್ತಿಲ್ಲ, ನೀವು ಯಾರ್ಯಾರ ಜೊತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥ ವ್ಯಕ್ತಿಗಳು, ಪರ್ಸನ್ ಐಡಿಗಳು ನಿಮಗೆ ಇಂಪಾರ್ಟೆಂಟ್ ಇರ್ತಾವೆ. ಅವನ್ನ ನೀವು ಪಿನ್ ಮಾಡಿ ಮ್ಯಾಲೆ ನೀವು ಟಾಪ್ನಾಗ ಇಟ್ಕೋಬೋದು. ಇಲ್ಲಿ ಯಾವ ಥರ ನೀವು ಟಾಪ್ನಾಗ ಇಟ್ಕೋಬೋದಪ್ಪ ಅಂದ್ರೆ, ನಾನು ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ತೀನಿ. ಇಲ್ಲ ಒಬ್ಬರು ಇಂಪಾರ್ಟೆಂಟ್ ಆಗಿರೋದು ಒಬ್ಬನ ವ್ಯಕ್ತಿನ ಇಲ್ಲಿ ನೋಡ್ಬೋದು. ಇದನ್ನು ನಾನು ಲಾಂಗ್ ಪ್ರೆಸ್ ಮಾಡ್ತೀನಿ. ಲಾಂಗ್ ಪ್ರೆಸ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ಒಂದಿಷ್ಟು ಆಪ್ಷನ್ ಬರ್ತಾವೆ. ಪಿನ್, ಡಿಲೀಟ, ಮ್ಯೂಟ್ ಮೆಸೇಜ್, ಮ್ಯೂಟ್ ಕಾಲ್ಸ್ ಅಂತೇಳಿ. ಇಲ್ಲಿ ಪಿನ್ ಅಂತೇಳಿ ಒಂದು ಆಪ್ಷನ್ ಐತಿ. ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಏನಾಗೈತಪ್ಪ ಅಂದ್ರೆ, ಆ ಒಂದು ವ್ಯಕ್ತಿ, ಆ ಒಂದು ಐ ಡಿ ಇಲ್ಲಿ ಮ್ಯಾಲೆ ಬರ್ತೈತಿ. ಇಲ್ಲಿ ನೋಡ್ಬೋದು, ಇದು ಟ್ರೆಂಡಿಂಗ್ ಒಳಗೆ ಅದು ಟಾಪ್ನ್ಯಾಗ ಬಂದ ಇಲ್ಲಿ ಸೆಟ್ ಆಗೈತಿ. ಇದನ್ನು ನೀವು ಬೇಕಾದ್ರೆ ಅನ್ಪಿನ್ ಮಾಡ್ಕೋಬೋದು. ಕೆಲವ್ರು ಮೊಬೈಲ್ದಾಗ ಯಾವ ಥರ ಐತಪ್ಪ ಅಂದ್ರೆ, ಇದನ್ನು ನೀವು ನಿಮ್ಮ ಒಂದು ಜಿಮೇಲ್ದಾಗ ಮೆಸೇಜ್ಗಳನ್ನ ಅಚೀವ್ ಮಾಡ್ತೀರಿ ನೋಡ್ಬೋದು. ನೀವು ಅರ್ಚೀವ್ ಅಂತೇಳಿ ಹಿಂಗೆ ಸೈಡ್ ನೀವು ಡ್ರ್ಯಾಗ್ ಮಾಡಿದಿರಿ. ಆ ಥರ ನೀವು ಡ್ರ್ಯಾಗ್ ಮಾಡೋದ್ರಿಂದನೂ ಪಿನ್ ಅನ್ನೋದು ಆಪ್ಷನನ್ನು ನೀವು ಇಟ್ಕೋಬೋದು. ಇದು ಬಂದಿರುವಂಥ ಎರಡನೇ ಒಂದು ಅಪ್ಡೇಟ. ಸೊ ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ನಾಗ ಬಂದಿರುವಂಥ ಒಂದು ಮೂರನೇ ಒಂದು ಅಪ್ಡೇಟ್ ಬಗ್ಗೆ ಈಗ ಹೇಳೋದಾದ್ರೆ, ಮೂರನೇ ಒಂದು ಅಪ್ಡೇಟ್ ಹಂಗೇನಿಲ್ಲ. ನೀವು ಏನು ಈ ರೀಲ್ಸ್ ನೋಡ್ತಿರ್ತಿರಲ್ಲ, ಆ ರೀಲ್ಸ್ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮ್ಗೆ ರೀಲ್ಸ್ ಅನ್ನೋ ಆಪ್ಷನ್ನ ಇಲ್ಲಿ ಪ್ಲೇ ಹಾಕಿರ್ತಾವೆ. ಮತ್ತು ನೀವು ಬ್ಯಾಕ್ ಮತ್ತು ನೀವು ರೀಲ್ಸ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ, ಈಗೇನು ನೀವು ನೋಡಕತ್ತೀರ ರೀಲ್ಸ್ಗಳು, ಇದ್ರ ಬದಲಿಗೆ ಬೇರೆ ಒಂದು ರೀಲ್ಸ್ ಬಂದು ಓಪನ್ ಆಗೈತಿ. ಈ ಒಂದು ಆಪ್ಷನ್ನ ಕೊಟ್ಟಾರು. ಈ ಒಂದು ಆಪ್ಷನ್ನು ಭಾಳ ಇಷ್ಟ ಆಗೈತಿ. ಆದ್ರೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್, ಅಷ್ಟೊಂದು ತೃಪ್ತಿ ಅನ್ನೋದು ಸಿಗಂಗಿಲ್ಲ. ಇನ್ನು ನೀವು ನೋಡ್ಬೋದು, ನೀವು ಏನು ಈ ರೀಲ್ಸ್ ಅನ್ನೋದು ನೋಡತ್ತಿರಲೇ, ನಿಮಗೆ ನೀವೇನು ಹೊರಗೆ ಬಂದ ಈ ಥರ ರೀಲ್ಸ್ಗಳನ್ನ, ಹೊಸ ರೀಲ್ಸ್ಗಳನ್ನ ನೀವು ಡೈರೆಕ್ಟಾಗಿ ವಾಚ್ ಮಾಡ್ಬೋದು. ಅಲ್ಲೇ ನೀವು ಸ್ಕ್ರೋಲ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇನ್ನು ನಾಲ್ಕನೇ ಒಂದು ಅಪ್ಡೇಟ್ ಯಾವುದಪ್ಪ ಅಂದ್ರೆ, ಇನ್ಸ್ಟಾಗ್ರಾಮ್ನಾಗ ಬಂದದ್ದು. ಸೊ ಫ್ರೆಂಡ್ಸ್, ಈಗ ನೀವು ಒಂದು ಚಾಟಿಂಗ್ ಪೇಜ್ ಓಪನ್ ಮಾಡ್ತೀರಿ. ಇಲ್ಲಿ ನೀವು ಚಾಟಿಂಗ್ ಪೇಜ್ನಾಗ ನಿಮ್ಮ ಒಂದು ಫ್ರೆಂಡ್ಸ್ಗಳು ನಿಮಗೆ ಮೆಸೇಜ್ಗಳನ್ನ ಕಳಿಸ್ತಿರ್ತಾರೆ, ಕೆಲವೊಂದಿಷ್ಟು ರೀಲ್ಸ್ಗಳನ್ನ ಕಳಿಸ್ತಿರ್ತಾರೆ. ಆ ಒಂದು ರೀಲ್ಸ್ ಕಳಿಸೋ ಹೊತ್ನ್ಯಾಗ ನಿಮ್ಗೆ ಗೊತ್ತಾಗಿರಂಗಿಲ್ಲ ಅವ್ರು ಎಷ್ಟು ರೀಲ್ಸ್ ಕಳ್ಸ್ಯಾರ ಅನ್ನೋದು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ಅಪ್ಡೇಟ್ ಒಳಗೆ ಈಗ ಅವ್ರು ಹೇಳಿಬಿಟ್ಟಾರು. ಇನ್ನು ಬರುವಂಥ ಅಪ್ಡೇಟ್ ಒಳಗೆ ಎಷ್ಟು ಮೆಸೇಜ್ ಕಳ್ಸ್ಯಾರೋ, ಎಷ್ಟು ರೀಲ್ಸ್ ಕಳ್ಸ್ಯಾರೋ ಅನ್ನೋದು ಇಲ್ಲಿ ಪ್ರತಿಯೊಂದನ್ನು ಇಲ್ಲಿ ನಂಬರ್ನ ಅವರು ಇಲ್ಲಿ ಹೇಳ್ತಾರೆ. ನಿಮ್ಗೆ ಈ ಒಂದು ವ್ಯಕ್ತಿ, ಈ ಒಂದು ಐ ಡಿಯಿಂದ ಇಷ್ಟು ಮೆಸೇಜ್ ಬಂದಾವು, ಇಷ್ಟು ರೀಲ್ಸ್ ಬಂದಾವು ಅಂತೇಳಿ ಇಲ್ಲಿ ನಿಮಗೆ ಇಲ್ಲಿ ಕೆಳಗೆ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಸೆಂಟ್ 9 PM ಆಗುತ್ತೈತ್ಲೆ. ಇಲ್ಲಿ ನಿಮ್ಗೆ ಏನು ರೀಲ್ಸ್ ಕಳಿಸಿರ್ತಾರಲ್ಲ, ಅದ್ರ ಕೆಳಗೆ ಇಲ್ಲಿ ಎಲ್ಲ ಮೆಸೇಜನ್ನು ಇಲ್ಲಿ ಹೇಳ್ತೈತಿ, ಎಷ್ಟು ಮೆಸೇಜ್ ಬಂದಾವ ಅಂತೇಳಿ. ಸೊ ಫ್ರೆಂಡ್ಸ್, ನಿಮ್ಗೆ ಒಂದು ಇಮೇಜ್ ನೋಡ್ಕೊರಿ. ನೀವು ಈ ಒಂದು ಇಮೇಜ್ ನೋಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗೈತಿ. ಈ ಒಂದು ಇಮೇಜ್ದಾಗ ಹಂಗೆ ಇಲ್ಲಿ ಐತ್ಲೆ ಡಿಟ ಹಿಂಗೆ ಆ ಒಂದು ಅಪ್ಡೇಟ ಬರೋದೈತಿ. ಮೊದಲೆಲ್ಲ ಗೊತ್ತಾಕಿದ್ದಿಲ್ಲ, ಒಳಗೆ ಹೋಗಿ ನಾವು ನೋಡ್ಬೇಕಾಗಿತ್ತು ಎಷ್ಟು ಮೆಸೇಜ್ ಬಂದಾವ ಅಂತೇಳಿ.
ಸೊ ಫ್ರೆಂಡ್ಸ್, ಈ ಒಂದು 4ನೇ ಒಂದು ಅಪ್ಡೇಟ್ ಇಷ್ಟ, ಮತ್ತು ಈ 4 ಅಪ್ಡೇಟ್ಗಳು ನಿಮ್ಗೆ ಇಷ್ಟ ಆದ್ರೆ, ಈ 4ರ ಯಾವ್ದಾರ ಒಂದು ಇಷ್ಟ ಆದ್ರೆ ಇವತ್ತಿನ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಮತ್ತು ಕೆಳಗೆ ಕಮೆಂಟ್ ಮಾಡಿರಿ ನಿಮ್ಗೆ ಯಾವ ಒಂದು ಅಪ್ಡೇಟ್ ಇಷ್ಟ ಆಗೈತೆ ಅಂತೇಳಿ. ಮತ್ತು ನಿಮ್ಗೆ ಮುಂದಿನ ಒಂದು ವಿಡಿಯೋದಾಗ ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ ನಿಮ್ಗೆ ತೊಗೊಂಬರ್ತಿರ್ತೀನಿ. ಮತ್ತು ಇನ್ನೊಂದು ಗೊತ್ತಿರಿ, ನಾನು ಒಂದು ಡಿಸ್ಕ್ರಿಪ್ಷನ್ ಕೆಳಗೆ ಕೆಲವೊಂದಿಷ್ಟು ವಿಡಿಯೋ ಲಿಂಕ್ ಇಟ್ಟಿರ್ತೀನಿ. ಅದರೊಳಗೆ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋಗಳು, ಅಂದರೆ ಇನ್ಸ್ಟಾಗ್ರಾಮ್ನಾಗ ಅರ್ನಿಂಗ್ಸ್ ಮಾಡೋದು, ಹೊಸ ಫೇಸ್ಬುಕ್ನಾಗ ಅರ್ನಿಂಗ್ಸ್ ಮಾಡೋದು, ಹೊಸ ಅರ್ನಿಂಗ್ ಅಪ್ಲಿಕೇಶನ್ಗಳ ಬಗ್ಗೆ ಟ್ಯೂಟೋರಿಯಲ್ ಮಾಡಿ ಹಾಕಿದ್ದು ಪ್ರತಿಯೊಂದು ವಿಡಿಯೋನೂ ಅದಾವು. ನೋಡಿ ಚೆಕ್ಔಟ್ ಮಾಡ್ಕೊಂಡು ಈ ಕರೆಕ್ಟ್ ಹೆಂಗೆ ಅನಿಸ್ತೈತೆ ಹೇಳಿ ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ.